ನಾನೇ ಒಂದು ಉದಾಹರಣೆ, ಒಂದು ಸತಿನೂ ಡಾಕ್ಟ್ರ್ ಹತ್ರ ಹೋಗಿಲ್ಲ. ಎಲ್ಲರೂ ನಮ್ಮ ಕ್ಲಿನಿಕ್ಕು, ನಮ್ಮ ಮಗಳು ಕ್ಲಿನಿಕ್ ಇದೆ, ಹೋಮಿಯೋಪತಿ ಡಾಕ್ಟ್ರು, ಸಾವಿರಾರು ಜನ ಈಗ ಡಾಕ್ಟ್ರನ್ನ ಬಿಟ್ಟಿದ್ದಾರೆ. ಸೊ ಆರೋಗ್ಯ ಅಂದರೆ ಆಸ್ಪತ್ರೆಯಲ್ಲಿಲ್ಲ, ನಿಮ್ಮ ಅಡುಗೆ ಮನೆಯಲ್ಲಿರೋದು. ನಾವೆಲ್ಲರೂ ಆರಾಮಾಗಿ ಸಾಮೆ, ನವಣೆ, ಕೊರ್ಲೆ, ಊದಲು ಇವೆಲ್ಲ, ಇನ್ಫ್ಯಾಕ್ಟ್ ರಾಮನಗರ ಕಡೆ ಹೋದರೆ ನೀವು ಇವತ್ತಿಗೂ ಮೂಲೆ ಹಳ್ಳಿಗಳಲ್ಲಿ ಆರ್ಕದ ತಡದ ಅನ್ನ ಅಂತ ಹೇಳೋರು. ಆರ್ಕವನ್ನು ಚೆನ್ನಾಗಿ ಬೇಯಿಸಿ ಮುದ್ದೆ ಥರ ಮಾಡಿ ಹಿಂಗೆ ತಟ್ಬಿಟ್ಟು, ತಡಕೆ ಅಂದರೆ ಬಿದಿರು ತಡಕೆ ಮೇಲೆ ಹಾಕಿ ಬಿಸಿಲಲ್ಲಿ ಒಣಗಿಸ್ತಾರೆ. ಮೇಲೆ ಒಣಗಿರುತ್ತೆ, ಒಳಗಡೆ ಅನ್ನದಂಗೆ ಇರುತ್ತೆ. ಅದು 10 ದಿವಸನೂ ಕೆಡೋದಿಲ್ಲ. ನೀವು ಕಾಫಿ ಕುಡಿದ್ರೆ ಕ್ಯಾನ್ಸರ್ ಬರುತ್ತೆ. ಸ್ಟೆರಾಯ್ಡ್ಸು, ಆ್ಯಂಟಿಬಯೋಟಿಕ್ಸು ಚಿಕ್ಕವರಿಂದ ನೀವು ನಿಮ್ಮ ಬಾಡಿಗೆ ಹಾಕ್ತಾಯಿದ್ದೀರ. ಆ್ಯಂಡ್ ಮೊಟ್ಟೆ ತಿಂದರೆ ಬರುತ್ತೆ. ನೀವು ಹೇಳಿರ್ಬೋದು ನಾಟಿ ಕೋಳಿ ಮೊಟ್ಟೆ ತಿಂತೀನಿ ಅಂತ. ಆ ನಾಟಿ ಕೋಳಿ ತಿನ್ನೋ ಧಾನ್ಯ ಯಾವುದು? ಅಷ್ಟೇ ಯಾಕೆ, ಮಣ್ಣಿನಲ್ಲಿ ಇದ್ದ ಹುಳಗಳಲ್ಲಿ ಕೆಮಿಕಲ್ಸ್ ಇವೆ. ಅರ್ಥ ಆಗ್ತಾ ಇದೆಯಾ? 1 ಎಕರೆಗೆ 300 kg ತನಕ ಗೊಬ್ಬರ ಹಾಕೋ ಜಾಗಗಳು ನಮ್ಮ ಭಾರತ ದೇಶದಲ್ಲಿ ಈಗ ತಯಾರಾಗಿವೆ. ಆ್ಯಾವ್ರೇಜ್ 150 ಕಿಲೋಸಿಂದ ಹಿಡಿದು 300 ಕಿಲೋಸ್ ತನಕ ನಮ್ಮ ಭಾರತ ದೇಶದ ವ್ಯವಸಾಯ ವ್ಯವಸ್ಥೆ ತಯಾರು ಮಾಡಿಕೊಂಡಿದೆ. ಇನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಎಷ್ಟು ಬಳಸ್ತಾರೋ ಅವ್ರಿಗೂ ಗೊತ್ತಿಲ್ಲ. ಜಪಾನ್ ಈಸ್ ದ ವರ್ಸ್ಟ್. ಇಟ್ ವಾಸ್ ಎಲ್ಲೋ 1 ಹಳ್ಳಿ 2 ಹಳ್ಳಿಯಲ್ಲಿ ಆರ್ಗ್ಯಾನಿಕ್ ಅಂತ ತೋರಿಸೋದು. ಗಾಳಿಯಲ್ಲಿದೆ ಕೆಮಿಕಲ್ಸು. ನೀವು ಬೆಂಗಳೂರಿಗೆ ಹೋಗ್ರಿ, ಉಸಿರು ಕಟ್ತಾ ಇದೆ. ಡಿಲ್ಲಿಗೆ ಹೋಗ್ರಿ, ಉಸಿರಾಡೋಕ್ಕೆ ಆಗ್ತಾಯಿಲ್ಲ. ಅಂದರೆ ಏನರ್ಥ? ಜಗತ್ತಿನ ನೀರು, ಮಣ್ಣು, ಗಾಳಿ ಕೆಮಿಕಲ್ಸಿಂದ ಕೂಡಿಕೊಂಡಿರೋದು. ಎಂಥ ಕೆಮಿಕಲ್ಸು? ಲೆಡ್. ಯು ಆರ್ ಬ್ರೀದಿಂಗ್ ಲೆಡ್. ಸರ್, ಪ್ಲೆಸೆಂಟ್, ಆ ತಾಯಿಯಿಂದ ಮಗುಗೆ, ಕರುಗೆ ಆ ಬಂಧ, ಅದರಲ್ಲಿ ಈ ಕಣಗಳು ಕಾಣಿಸ್ತಾ ಇವೆ, ಪ್ಲಾಸ್ಟಿಕ್ ಕಣಗಳು. ನೀರು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕುಡಿತಾ ಇದ್ದೀರಾ. ನೀರು ಯಾಕೆ? ಇಡ್ಲಿ ಪ್ಲಾಸ್ಟಿಕ್ ಪೇಪರಲ್ಲಿ ಮಾಡ್ತಾ ಇದ್ದೀರಾ. ಯಾರೂ ಪ್ರಶ್ನೆ ಕೇಳ್ತಾ ಇಲ್ಲ. ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಹಾಲು, ಪ್ಲಾಸ್ಟಿಕ್ ಚೀಲಗಳಲ್ಲಿ ಎಣ್ಣೆ, ಪ್ಲಾಸ್ಟಿಕ್ ಚೀಲಗಳಲ್ಲಿ ಔಷಧಿ ತಯಾರು ಮಾಡಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀರಾ, ಆಯುರ್ವೇದ ಅಂತ ಹೇಳಿ. ಅಂದರೆ ನಿನಗೆ ರೋಗ ಬಂದಿದೆ ಅಂತ ಔಷಧಿ ತಗೊಂಡ್ರೆ ಅದರಿಂದಾನೇ ಕ್ಯಾನ್ಸರ್ ಬರೋ ನ್ಯಾನೋ ಪ್ಲಾಸ್ಟಿಕ್ಸ್ ಅಂತಾರೆ. ಇವೆಲ್ಲ ಕಾರಣಗಳು. ಸೊ ನೀವು ನಿಮ್ಮ ಮನೆಯಲ್ಲೇ ಬೆಳೆಸಿಕೊಂಡು ತರಕಾರಿ ತಿಂದರೂ ಮಿಕ್ಕಿದ್ದೆಲ್ಲ ಕೂಡಬೇಕಲ್ಲ. ಅಂಡ್ ಕೂಡಿದ್ರೂ ನಿಮ್ಮ ದೇಹದಲ್ಲಿ ಸಿಕ್ಕಾಕ್ಕೊಂಡಿರೋ ಕಲ್ಮಶಗಳನ್ನು ತೆಗೆಯೋ ಪದ್ಧತಿ ಪದಾರ್ಥಗಳಿಲ್ಲ. ಅದೇ ಮಿಲ್ಲೆಟ್ಸಲ್ಲಿದ್ದ ನಾರು, ಅದೇ ಮಿಲ್ಲೆಟ್ಸಿಂದ ಬೆಳೆಯೋ ಗಟ್ ಮೈಕ್ರೋಬಯೋಮ್, ಅದೇ ನಿಮ್ಮ ಹಾರ್ಮೋನುಗಳನ್ನು ಸಮತೋಲನ ಮಾಡೋವಂಥ ಅದ್ಭುತವಾದ ಈ ಧಾನ್ಯಗಳ ನಾರು. ಇದನ್ನು ಸಂಯೋಜನೆ ಮಾಡಿಕೊಂಡ್ರೆ ನೀವು ಆರೋಗ್ಯಕ್ಕೆ ಮರಳ್ತೀರ ಅನ್ನೋದೇ ನಾವು ಹೇಳ್ತಾ ಇರೋದು. ತರಕಾರಿಯಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಸಿಗೋದಿಲ್ಲ, ಒಂದು. ಎರಡನೇದು, ತರಕಾರಿಯಲ್ಲಿ ನಾರು ನವಜಾತ ನಾರು ಅಂತಾರೆ. ಅಂದರೆ ನಿಮ್ಮ ದೇಹದಲ್ಲಿ ಇರೋ ಆಗುಹೋಗುಗಳನ್ನು ಪೂರ್ತಿ ಸಮರ್ಥವಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಗೊಂದಲ, ತರಕಾರಿ ಸೊಪ್ಪುಗಳಲ್ಲಿ ಕೆಟ್ಟ ಸೂಕ್ಷ್ಮಜೀವಿಗಳು ಇರಬಹುದು. ತುಂಬ ಕಡೆ ಸಲಾಡ್ ತಿಂದು ಬ್ರೈನಲ್ಲಿ ಹುಳ ಬಂದಿರೋರು ಇದ್ದಾರೆ. ಅಂದರೆ ತರಕಾರಿ ಸೊಪ್ಪುಗಳನ್ನು ಬೇಯಿಸದೆ, ಹಬೆ ತೋರಿಸದೆ ತಿನ್ನಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಅಟ್ಲೀಸ್ಟ್ ಹಬೆ ತೋರಿಸ್ಬೇಕು. ಸೊ ಇದೆಲ್ಲ ಗೊಂದಲಗಳಿದೆ. ಪೌಷ್ಟಿಕಾಂಶಗಳ ಪರಿಪೂರ್ಣ ಸರಬರಾಜು ಸಿಗೋದು ನಿಮಗೆ ಸ್ಟೇಪಲ್ ಫುಡ್ ಅಂತಾರೆ. ಧಾನ್ಯಗಳು, ಪಿಷ್ಟ ಪದಾರ್ಥ ಇರಲೇಬೇಕು. ಸೊ ಬರೀ ತರಕಾರಿ ಸೊಪ್ಪು ತಿಂದು ಯಾರೂ ಜೀವನ ಮಾಡೋಕ್ಕಾಗೋದಿಲ್ಲ. ಕಂದಮೂಲ ಅಂತಾರೆ. ಇನ್ಫ್ಯಾಕ್ಟ್ ನಮ್ಮ ಹಿರಿಯರು ಹೇಳಿದ್ದೇ ಇದು. ಸೊಪ್ಪು, ತರಕಾರಿ, ಕಂದಮೂಲ, ದವಸ ಧಾನ್ಯ, ಇದು ನಿಜವಾದ ವರ್ಗೀಕರಣ. ಈ ಮೂರನ್ನು ಯುಕ್ತವಾಗಿ ನಾವು ಬಳಸಿದಾಗ ಸಂಪೂರ್ಣ ಆರೋಗ್ಯ. ಸೊ ಇದು ನಾನು ಹೇಳಿದ್ದಲ್ಲ, ನಿಮ್ಗೆ ಆರೋಗ್ಯ ಬೇಕಾ? ಸೊಪ್ಪು, ತರಕಾರಿ, ಕಂದಮೂಲ, ದವಸ ಧಾನ್ಯ, ಇದು ವರ್ಗೀಕರಣ. ಈ ವರ್ಗೀಕರಣದಲ್ಲಿ ಸೊಪ್ಪು ತರಕಾರಿಯಲ್ಲಿ ನವಜಾತ ನಾರು ಅಂತಾರೆ, ನೇಸೆಂಟ್ ಫೈಬರ್. ಕಂದಮೂಲಗಳಲ್ಲಿ ಇಮ್ಮೆಚ್ಯೂರ್ಡ್ ಫೈಬರ್ ಅಂತಾರೆ, ಅಂದರೆ ಪರಿಪಕ್ವವಾಗದ ನಾರು.
ದವಸ ಧಾನ್ಯದಲ್ಲಿ ಮೆಚ್ಯೂರ್ಡ್ ಫೈಬರ್ ಅಂತಾರೆ. ಮಿಲೆಟ್ಸಲ್ಲಿ ಲಿಗ್ನಾನ್ಸ್ ಅಂತ ಅರೋಮ್ಯಾಟಿಕ್ ಫೈಬರ್ ಇರುತ್ತೆ. ಇದನ್ನು ವೈಜ್ಞಾನಿಕವಾಗಿ EMF ಟು PMF ಅಂತಾರೆ. ಅಂದರೆ ಎಲೆಕ್ಟ್ರಾನ್ ಮೋಟಿವ್ ಫೋರ್ಸ್ನ ನೆಗೇಟ್ ಮಾಡೋದು, ಅಂದರೆ ಅಲ್ಲಿಗೆ ಅಲ್ಲಿ ನೆಮ್ಮದಿ ಮಾಡೋದು. ಟು ಡಿಸಿಮಿನೇಟ್ ಅಂದರೆ ಆ ವಿಷ ಅಂಶವನ್ನು ಅಲ್ಲಿಗಲ್ಲೇ ತಪಾಸಣೆ ಮಾಡೋದು. ಅದು ಈ ಧಾನ್ಯಗಳು, ಕಂದಮೂಲಗಳು, ಸೊಪ್ಪು ತರಕಾರಿಗಳೆಲ್ಲ ನಾರಿನ ಅಂಶದಲ್ಲಿ ದೇವರು ಇಟ್ಟಿದ್ದಾರೆ.